ಅಲ್ವೇ ಆಗ್ಲಿ. ಧನ್ಯವಾದ. ಇನ್ನೊಂದು ಪತ್ರ ಇದೆ. ಇದು ಏನ್ ಸ್ಪೆಷಲ್ ಅಂತಂದ್ರೆ ನಾವಿದ್ದ ಹಳೆ ಮನೆಗೆ ಬಂದ ಕೊನೆಯ ಪತ್ರ ಇದು. ಓ, ಹಳೆ ಮನೆಗೆ ಒಂದು ಪತ್ರ ಬಂದಿದೆ, ಹೊಸ ಮನೆಗೆ ಒಂದು ಪತ್ರ ಬಂದಿದೆ. ಇದು ನೋಡಿ, ಇನ್ಲ್ಯಾಂಡ್ ಲೆಟರ್ ತುಂಬಾ ಚೆನ್ನಾಗಿದೆ ಅಲ್ಲ. ಇನ್ಲ್ಯಾಂಡ್ ಲೆಟರ್ ಅಲ್ವಾ, ಎಷ್ಟು ಚೆನ್ನಾಗಿದೆ. ಅಕ್ಷರ ನೋಡೋರು ಮುತ್ತಿಟ್ಟಂಗಾಗಿದೆ ಅವ್ರ ಅಕ್ಷರಗಳು. ದಯಮಾಡಿ ನೋಡಿ ಒಂದ್ಸಲ ಅಕ್ಷರಗಳು ನೋಡಿ ಚೆನ್ನಾಗಿದೆ. ಮುತ್ತು ಪೋಣಿಸಿಟ್ಟ ಹಾಗೆ, ಮುತ್ತುಗಳನ್ನು ಜೋಡಿಸಿದ ಹಾಗೆ ಇರುವಂತಹ ಒಂದು ಪತ್ರ ನೋಡಿ ಬಂದಿದೆ. ಎಲ್ಲಿ ಏನು ಎತ್ತ ಸವಿತಾ ಹೇಳ್ತಾರೆ. ವಿಶ್ವಾಸ್ ಬಿ ಪಾಟೀಲ್ ಅನ್ನೋರು ಕಿತ್ತೂರಿಂದ ಕಳಿಸಿದ್ದಾರೆ. ಓಹೋ, ಕಿತ್ತೂರು, ಚೆನ್ನಮ್ಮನ ಕಿತ್ತೂರಿಂದ. ನಮಸ್ತೆ ವಿಶ್ವಾಸ್ ಪಾಟೀಲ್ ಅವರೇ. ಕ್ಷೇಮ ಶ್ರೀ ಪ್ರೀತಿಯ ಪರಮೇಶ್ವರ್ ಅವರಿಗೆ ನಿಮ್ಮ ಕಲಾ ಮಾಧ್ಯಮದ ಒಬ್ಬ ಅಭಿಮಾನಿ ಹಾಗೂ ಚಂದಾದಾರರಂತ ವಿಶ್ವಾಸ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಮಸ್ತೆ. ನಾನು ಇಲ್ಲಿ ಚೆನ್ನಾಗಿದ್ದೇನೆ, ನೀವು ಅಲ್ಲಿ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತೇನೆ. ಈಗಿನ ದಿನಮಾನಗಳಲ್ಲಿ ಪತ್ರ ಬರೆಯುವ ಹವ್ಯಾಸ ನನ್ನೊಬ್ಬನಿಗೆ ಮಾತ್ರ ಇರಬಹುದು ಬಹುಶಃ. ಈ ಪತ್ರ ಬರೆಯುವ ವಿಶೇಷತೆ ಎಂದರೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಪ್ರತಿ ಬಾರಿಯೂ ನಿಮ್ಮ ವಿಡಿಯೋಗಳನ್ನು ನೋಡಿದಾಗ ಹೊಸದಾಗಿ ಏನನ್ನಾದರೂ ಮಾಡಬೇಕು ಎನಿಸುತ್ತದೆ. ಕನ್ನಡದ ಕವಿಗಳ ಬಗ್ಗೆ ಅಪಾರವಾದ ವಿವರಣೆಯನ್ನ ಕೊಟ್ಟಿದ್ದೀರಿ. ನನ್ನ ನೆಚ್ಚಿನ ಸಾಹಿತಿಗಳೆಂದರೆ ಕುವೆಂಪು, ತೇಜಸ್ವಿ, ಬೇಂದ್ರೆ ಹಾಗೂ ಹಲವರು. ಕನ್ನಡವೆಂದರೆ ಕುವೆಂಪು, ತೇಜಸ್ವಿಯವರ ಪರಿಸರದ ಕುತೂಹಲ ಮತ್ತು ಕಾಳಜಿ, ಬೇಂದ್ರೆಯವರ ನೊಂದು ಬೆಂದ ಜೀವನದ ಕವನಗಳು, ಇವೆಲ್ಲವೂ ನನ್ನ ಜೀವನದ ಮೇಲೆ ಪ್ರತಿ ಬಾರಿಯೂ ಪ್ರಭಾವ ಬೀರುತ್ತಿವೆ. ಅವರ ಆಚಾರ ವಿಚಾರಗಳು, ನೀತಿ ನಡತೆಗಳು ಎಲ್ಲವೂ ವಿಶಿಷ್ಟ. ನಿಮ್ಮ ಚಾನಲ್ನಲ್ಲಿರುವ ಮತ್ತೆ ಮತ್ತೆ ತೇಜಸ್ವಿ ನನ್ನ ಜೀವನದುದ್ದಕ್ಕೂ ಸ್ಫೂರ್ತಿಯೇ ಸರಿ. ತೇಜಸ್ವಿ ಎಂದರೆ ಗಿಡಗಂಟೆಗಳ ಬಗ್ಗೆ ಆಸಕ್ತಿ, ಗಣಕಯಂತ್ರದ ಬಗ್ಗೆ ಆಸಕ್ತಿ, ರಾಜಕೀಯ ವಿಶ್ಲೇಷಣೆ, ಕಾನನವನ್ನು ಸುತ್ತುವುದು, ಬಹುಮುಖ್ಯವಾಗಿ ಫೋಟೋಗ್ರಫಿ. ತೇಜಸ್ವಿ ಎಂದರೆ ಕನ್ನಡದ ಅಪರೂಪದ ವ್ಯಕ್ತಿ. ಅವರ ಜನ್ಮ ನಮ್ಮ ಪುಣ್ಯವೇ ಸರಿ. ಅವರನ್ನು ಸ್ಫೂರ್ತಿಯಾಗಿಸಿಕೊಂಡು ನಾನು ಬರೆದ ಪುಟ್ಟ ಕವನ. ಓ ಮನುಜ ನೀ ಅನುಭವಿಸುವೆ ಪ್ರತಿಯೊಂದು ಹಬ್ಬ ಹರಿದಿನವ, ಬಳಗವೆಲ್ಲವ ಕೂಡಿ ಆನಂದಿಸುವೆ ಆ ಪ್ರಸಂಗವ. ಯೋಚಿಸಿದೆಯಾ ಸಾತ್ವಿಕ ಮೂಕ ಪ್ರಾಣಿಗಳ ಹಂಬಲವ? ಯೋಚಿಸಿದೆಯಾ ಆಶ್ರಯ ನೀಡುವ ವೃಕ್ಷಗಳ ಬಯಕೆಯ? ಅವಂಗೆ ಉದರ ತುಂಬಿ ಮೇಯುವುದೇ ಹಬ್ಬ, ಅವಂಗೆ ಕಾಯಾಗಿ ಹಣ್ಣಾಗುವುದೇ ಹಬ್ಬ. ಕುವೆಂಪುರವರ ಒಂದು ನುಡಿ, ಮೊದಲು ನಾವು ಮನುಷ್ಯರಾಗಬೇಕು. ಇದು ಈಗಿನ ದಿನಗಳಲ್ಲಿ ನಾವು ಅತ್ಯವಶ್ಯಕವಾಗಿ ಗಮನಿಸಬೇಕು. ಹೀಗೆ ಹಲವಾರು ವಿಷಯಗಳು ನೆನಪಿಗೆ ಬರುತ್ತಿವೆ. ಅವೆಲ್ಲವನ್ನು ಮುಂದಿನ ಪತ್ರಗಳಲ್ಲಿ ಕಾಣಿಸುತ್ತೇನೆ. ನಿಮಗೆ ಈ ಪತ್ರ ಇಷ್ಟವಾಯಿತು ಅನ್ಕೋತೀನಿ. ನಿಮ್ಮ ಉತ್ತರಕ್ಕೆ ಕಾಯುತ್ತೀನಿ. ಧನ್ಯವಾದಗಳೊಂದಿಗೆ ಪ್ರೀತಿಯ ವಿಶ್ವಾಸ್ ಪಾಟೀಲ್. ಎಷ್ಟು ಖುಷಿ ಆಯ್ತು ಅಲ್ವಾ, ತುಂಬಾ ಚೆನ್ನಾಗಿದೆ. ನನ್ಗೆ ಹೇಳೋದೇ ಗೊತ್ತಾ, ವಿಶ್ವಾಸ್ ಪಾಟೀಲ್ ಅವ್ರಿಗೆ ಒಂದು ಧನ್ಯವಾದ ಹೇಳ್ಬಿಡೋಣ, 1000 ಥ್ಯಾಂಕ್ಸ್ ಹೇಳ್ಬಿಡೋಣ. ಇನ್ನೂ ಹೇಳೋದೇನು ಗೊತ್ತಾ, ಇನ್ನೊಂದು ಜನ ದಯವಿಟ್ಟು ಪತ್ರ ಬರೀರಪ್ಪ, ಅದಕ್ಕೆ ಬಹಳ ಮಜಾ ಇದೆ. ಒಂಥರ ಹಳೆದೆಲ್ಲ ವಾಪಸ್ ಸಿಕ್ದಾಗುತ್ತೆ. ಇವತ್ತು ಮೊಬೈಲಿಗೆ ಜೀವ ಇಲ್ಲ ನೋಡಿ, ಇದರಲ್ಲಿ ಒಂದು ಜೀವಂತಿಕೆ ಕಾಣಿಸ್ಬಿಡುತ್ತೆ ನೋಡಿ. ಈ ಪತ್ರದಲ್ಲಿ ಒಂದು ಒಳ್ಳೆ ಜೀವಂತಿಕೆ ಕಾಣಿಸ್ತು. ಅವರ ಅಕ್ಷರ, ಅವರ ಹ್ಯಾಂಡ್ ರೈಟಿಂಗು, ಮತ್ತು ಅವ್ರ ವಿಳಾಸ, ಅವ್ರ ಭಾವನೆ ಎಲ್ಲವೂ ಕಾಣುತ್ತೆ ನೋಡಿ. ಮೆಸೇಜಲ್ಲಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅನಿಸ್ತಿಲ್ಲ. ಎಲ್ಲರೂ ನಮ್ಮ ಪತ್ರ ಬರೀ ನಾನು ಕೇಳ್ಕೊಡಕ್ಕೆ ಓದಕ್ಕೆ ಮಜಾ ಇದೆ ಅಲ್ವಾ. ಕಮೆಂಟ್ಗಿಂತಲೂ ಪತ್ರ ಚೆನ್ನಾಗಿರುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಒಂದು ಖುಷಿ ಆಗ್ತಿರುತ್ತೆ, ಇದು ಕೈಯಲ್ಲಿ ಒಂದು ಇರುತ್ತೆ. ಆಮೇಲೆ ಅವ್ರ ಹ್ಯಾಂಡ್ ರೈಟಿಂಗ್, ಅವ್ರು ಬರ್ದಿರೋ ಕೈಯಿಂದ ಬರ್ದಿರೋ ಅಂತ ನೋಡ್ತಿರ್ತೀವಲ್ಲ. ಹೌದು, ಅವರೇ ನಿಂತು ಹೇಳ್ತಿದಾರೆ ಅಂತ ಆಗುತ್ತೆ. ಈ ಹಳೆ ಸಿನಿಮಾದಲ್ಲೆಲ್ಲ ಬರ್ತಾ ಇತ್ತಲ್ಲ, ಹೀಗೆ ಪತ್ರ ಹೀಗೆ ಹಿಡ್ಕೊಂಡು ಓದಕ್ಕೆ ಶುರು ಮಾಡಿದ ತಕ್ಷಣನೇ ಅದ್ರೊಳಗಡೆ ಅವ್ರ ಮುಖ ಬರೋದಲ್ಲ, ಹಾಗೆ ಆ ಥರ ಏನಿದೆ. ಭಾಳ ಸಂತೋಷ ಆಯಿತು. ಒಂಥರ ಅವರೇ ವಿಶ್ವಾಸ್ ಪಾಟೀಲ್ ಅವರೇ ಬಂದು ಹೇಳ್ದಾಗಾಯ್ತು ಇಷ್ಟು ವಿಷಯ. ನಿಮ್ಮ ಕವನ ತುಂಬ ಚೆನ್ನಾಗಿದೆ. ನಾವು ಇದನ್ನು ಪತ್ರ ಅಂತ ಭಾವಿಸಿಲ್ಲ, ಇದೊಂದು ದಾಖಲೆ, ಒಂದು ಡಾಕ್ಯುಮೆಂಟ್ ಅಂತ ಭಾವಿಸಿದ್ದೀವಿ. ಈ ಪತ್ರ ಭಾರ್ಗವಿ ಅವ್ರು ಬರೆದ ಪತ್ರ, ಎರಡನ್ನೂ ನಾವು ನಮ್ಮ ರೆಕಾರ್ಡ್ಸಲ್ಲಿ ಜೋಪಾನವಾಗಿಟ್ಟು. ಎಸ್, ಧನ್ಯವಾದ.